ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ರಾಮದುರ್ಗ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹರಳಯ್ಯ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹರಳಯ್ಯ ವೃತ್ತಿಯಿಂದ ತಹಸೀಲ್ದಾರ್ ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಯಾದ ಪ್ರಕಾಶ್ ಹೊಳೆಪ್ಪಗೋಳ್ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು. ರಾಮದುರ್ಗ ತಾಲೂಕಾ ಸಂವಿಧಾನ ಸಂರಕ್ಷಣಾ ಸಮಿತಿ ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ನೀಡುತ್ತಿರುವ ಮನವಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಭಾರತವನ್ನ ಒಂದು ಸರ್ವಧರ್ಮ ಸಮಭಾವಿ ಹಾಗೂ ಎಲ್ಲರಿಗೂ ಇತರ ಸ್ವಾತಂತ್ರ್ಯಗಳ ಜೊತೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಖಾತರಿ ಮಾಡುವ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂತು. ಸಂವಿಧಾನದಲ್ಲಿ ಈ ದೇಶದ ಜನರಿಗೆ ಹಲವು ಮೂಲಭೂತ ಹಕ್ಕುಗಳನ್ನು ಕೊಡಲಾಗಿದೆ. ಅದರಲ್ಲಿ ಆರ್ಟಿಕಲ್ 25, 26, 27 ಮತ್ತು 28 ಈ ದೇಶದ ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಮೂಲಭೂತ ಹಕ್ಕಾಗಿ ಖಾತ್ರಿ ಮಾಡುತ್ತದೆ. ಈ ದೇಶದ ಎಲ್ಲ ಜನರಿಗೆ ಅವರು ಬಯಸುವ ಧರ್ಮವನ್ನು ಆಚರಿಸುವ ಹಾಗೂ ಆಚರಿಸದೇ ಇರುವ ಹಕ್ಕುಗಳನ್ನು ಕೊಡುತ್ತದೆ ಹಾಗೂ ಆರ್ಟಿಕಲ್ 26ರ ABCD ಕಲಂಗಳು ಧಾರ್ಮಿಕ ಆಚರಣೆಯ ಭಾಗವಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಧಾರ್ಮಿಕ ವಿಷಯದಲ್ಲಿ ಅದನ್ನು ತಮ್ಮ ಧರ್ಮಾನುಸಾರ ಪಾಲನೆ ಮಾಡುವ ಸ್ಥಿರ ಹಾಗೂ ಚರಾಸ್ತಿಗಳನ್ನು ಹೊಂದುವ ಮತ್ತು ಅವುಗಳನ್ನು ಕಾನೂನು ರೀತ್ಯ ನಿರ್ವಹಣೆ ಮಾಡುವ ಹಕ್ಕನ್ನು ಕೊಡುತ್ತದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಕಾನೂನುಗಳು ಗೊತ್ತಿದ್ದರೂ ಮುಸ್ಲಿಮರ ಮೇಲೆ ಆಕ್ರಮಣ ಮಾಡಲು ತಿದ್ದುಪಡಿ ಕಾಯ್ದೆ ತಂದಿದೆ. ಈ ದೇಶದ ರಹವಾಸಿಗಳಾದ ತಾವು ತಂದಿರುವ ವಕ್ಫ್ ಕಾಯ್ದೆಯನ್ನು ನಾವು ಈ ಕೆಳಗಿನ ಅಂಶಗಳಿಗಾಗಿ ವಿರೋಧಿಸುತ್ತೇವೆ. ಇದನ್ನು ಕೂಡಲೇ ವಾಪಸ್ ತಗೊಳ್ಳಬೇಕು. ದೇಶಕ್ಕೆ ಸಿಕ್ಕ ಭೂಮಿಗಳು ವಕ್ಫ್ ಎಂದು ಬರೆದುಕೊಳ್ಳಲಾಗಿದೆ. ಹಿಂದಿನ ವಕ್ಫ್ ಕಾಯ್ದೆಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಸುಮಾರು ವರ್ಷಗಳಿಂದ ಮಸೀದಿ ಅಥವಾ ಖಬರಸ್ಥಾನ್ಗಳು ಇದ್ದರೆ ಮತ್ತು ಜನರಿಗೆ ಅದರಿಂದ ಬಹಳ ಪ್ರಯೋಜನವಾಗಲಿದೆ. ರಕ್ಷಿಸಿ ರಕ್ಷಿಸಿ ದೇಶವನ್ನು ಉಳಿಸಿ ಏನೇ ಬರಲಿ ಸಂವಿಧಾನ ಉಳಿಸಿ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಗಣ್ಯಮಾನ್ಯರಾದಂಥ ಮಿನಿಸಿಪೇನವರು ಇರ್ಬೋದು, ನಮ್ಮ ಜವರಣ್ಣ ಇರ್ಬೋದು, ಅದೇ ರೀತಿ ನಮ್ಮ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಇರ್ಬೋದು, ಅದೇ ನಮ್ಮ ಕಮ್ಯುನಿಸ್ಟ್ ಪಕ್ಷದ ಅಧ್ಯಕ್ಷರು ಕೂಡಿದ್ದಾರೆ. ಅವರಿರೋದೇ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಈ ವೇದಿಕೆ ಮೇಲೆ ಬಂದಿರೋರಿಗೆ ನಮಸ್ಕಾರ ತಿಳಿಸುತ್ತಾ, ಇವಾಗ ಏನು ಒಂದು ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಆ ತಿದ್ದುಪಡಿ ನಮ್ಮ ವಿರೋಧ ಇದೆ. ಯಾಕೆ ವಿರೋಧ ಇದೆ ಅಂದ್ರೆ ಇದು ಅವರ ಅಪ್ಪನ ಆಸ್ತಿ ಅಲ್ಲ, ಇದು ನಮ್ಮ ತಲಾಂತರದಿಂದ ಬಂದಂತ ಆಸ್ತಿ ಐತಿ. ಇವತ್ತಿನ ಆಸ್ತಿ ಇದ್ರೆ ಕೇಂದ್ರ ಸರ್ಕಾರ ತಗೋ, ನಾನು ತಯಾರಿದ್ದೇನೆ ಕೊಡಕ್ಕೆ, ನಂದು ಆಸ್ತಿ ಕೊಡ್ತೇನೆ. ಆದ್ರೆ ನಿನ್ನ ಕೇಂದ್ರ ಸರ್ಕಾರದಿಂದ ಏನ್ರಿ ಆಸ್ತಿ ಕೊಟ್ಟಿದ್ರೆ ನೀ ತಗೋ, ನನಗೆ ತಕರಾರಿಲ್ಲ. ನಮ್ಮ ಪುರಾತನ ತತ್ವದಿಂದ ಬಂದಿದ್ದ ಆಸ್ತಿ ಐತಿ, ನಮ್ಮ ಹಿರಿಯರು ಕೊಟ್ಟಿರುವಂತ ಆಸ್ತಿ ಐತಿ. ಇದು ಮುಟ್ಲಿಕ್ಕೆ ನಿನಗೆ ಪವರ್ ಇಲ್ಲ. ಯಾಕಂದ್ರೆ ಇದು ನಮ್ಮ ಸಂವಿಧಾನಿಕವಾಗಿ ನಮ್ಮ ದಲಿತರಿರಬಹುದು, ನಮ್ಮ ಅಲ್ಪಸಂಖ್ಯಾತರಿರಬಹುದು, ಎಲ್ಲ ನಮ್ಮ ಜನರು ಅಂತ ಕೊಟ್ಟಿರುವಂತ ಆಸ್ತಿ ಇದೆ. ಇದು ಸರ್ಕಾರದಿಂದ ತೆಗೆದುಕೊಂಡಿರುವಂತ ಆಸ್ತಿ ಅಲ್ಲ. ಯಾವಾದ್ರೆ ಆಸ್ತಿ ಸರ್ಕಾರದಿಂದ ತೆಗೆದುಕೊಂಡಿದ್ದು ಇದ್ರೆ ನಿನ್ನ ಪುರಾವೆಯನ್ನು ತೆಗೆದುಕೊಂಡು ಬಾ, ಇವತ್ತ ನೀನು ನಾ ಕೊಡ್ತೇನೆ, ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತೇನೆ. ನೀವು ಏನ್ ಮಾಡ್ತಾ ಇದೀರಲ್ಲ, ಇದು ಕೇಂದ್ರ ಸರ್ಕಾರದವರು ಇದು ಹರಾಮಿ ಕೆಲಸ ಮಾಡತ್ತೀರಿ. ನೀವು ಹರಾಮಿ ಕೆಲಸ ಐತಂದ್ರ ನಮ್ಮ ಭಾರತ ದೇಶದ ಮುಸಲ್ಮಾನ ಪ್ರಜೆಗಳು 1ನೇ ನಂಬರ್. ಯಾಕಂದ್ರೆ ಯಾರ ಜೊತೆ ಜಗಳ ಇಲ್ಲ, ಯಾರ ಜೊತೆ ತಂಟೆ ಇಲ್ಲ, ಏನೇ ಇಲ್ಲ. ಇದು ನಮ್ಮ ಭಾರತ ದೇಶದ ಅಲ್ಲ, ಬೇರೆ ದೇಶದವ್ರು ಯಾರು ಇಲ್ಲ ಇಲ್ಲಿ. ನಮ್ಮ ಭಾರತ ದೇಶ ನಮ್ಮ ಎಲ್ಲ ಅಲ್ಪಸಂಖ್ಯಾತರು, ಹಿಂದೂಗಳು, ಪಾರ್ಸಿಗಳು, ಜೈನರು ಎಲ್ಲ ನಮ್ಮ ರಕ್ತಗಳು ತೆಗೆದ್ರೆ ಒಂದೇ ರಕ್ತ ಐತಿದ್ರು. ಯಾವ್ದ್ರ ರಕ್ತ ಬೇರೆ ಇದ್ರೆ ಕೇಂದ್ರ ಸರ್ಕಾರದವರು ಬಂದು
ಒಂದು DNA ಟೆಸ್ಟ್ ಮಾಡಬಹುದು. ಈ ವಿಚಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರದವ್ರಿಗೆ ಏನು ಚಡಿ ಏಟನ್ನು ಕೊಡಬೇಕಾಗತ್ತ ಮುಂದಿನ ದಿನಮಾನಗಳಲ್ಲಿ. ಸಿದ್ಧದೇವಿ ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ, ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಏನಾದ್ರೂ ನಮ್ಮ ತಪ್ಪುಗಳೇ ಇದ್ರೆ ಇವತ್ತು ನಮಗೆ ಎಷ್ಟು ಮಿಲಿ ರಕ್ತವನ್ನ ಕೇಳ್ತಿರಲ್ಲ ಅಷ್ಟು ಮಿಲಿ ರಕ್ತವನ್ನ ನಮ್ಮ ರಕ್ತದಿಂದ ನಿಮಗೆ ಕೊಡಲಿಕ್ಕೆ ತಯಾರಿದೆ. ಹೇಳ್ತಾ ಇದ್ದೀನಿ, ನಮ್ಮ ಏನು ನಮ್ಮ ವಕ್ಷ ಮಂಡಳಿ ಆಸ್ತಿ ಐತಿ ಆ ಆಸ್ತಿಯನ್ನ ಏನಾರ ಮುಟ್ಲಿಕ್ಕೆ ಬಂದ್ರೆ ನಾವು ಮುಂದಿನ ಹೋರಾಟವನ್ನ ಚಡಿ ಏಟಿನಿಂದ ಹೋರಾಟವನ್ನು ತಿಳಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸಂವಿಧಾನದ ಮೇಲೆ ರಚನೆಯಾದಂತ ನಮ್ಮನ್ನ ಆಳುವ ಸರ್ಕಾರಕ್ಕೆ ಅಣ್ಣ ಬಸವಣ್ಣನವರ ಒಂದು ವಚನದಿಂದ ಯಾವ ರೀತಿ ಸಂವಿಧಾನ ವಚನಕ್ಕೆ ಅವರ ವಚನಗಳೊಂದಿಗೆ ಸಂವಿಧಾನ ಅಂದ್ರೆ ಏನು, ಯಾವ ರೀತಿ ಇರಬೇಕನ್ನೋದ್ರ ಬಗ್ಗೆ ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ, ಏರಿ ನೀರುಂಬಡೆ ಬೇಲಿ ಕೇಯ ಮೇಳೆ, ನಾರಿ ಮನೆಯಲ್ಲಿ ಕರುವಡೆ, ತಾಯಿಯ ಎದೆ ಹಾಲು ವಿಷವಾಗಿ ನಂಜಾಗಿದೆ ಸಾವಡೆ, ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಎನ್ನುವಂತ ಒಂದು ವಚನ ಇವತ್ತಿನ ನಮ್ಮನ್ನು ಆಳುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಇದು ಅನ್ವಯವಾಗುತ್ತದೆ. ಯಾಕಂತಂದ್ರೆ ಸಂವಿಧಾನದ ಅಡಿಯಲ್ಲಿ ಅವರು ನಮ್ಮನ್ನು ಆಳುವಂತ ಕೇಂದ್ರ ಸರ್ಕಾರದ ಮಹಾ ನಾಯಕರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಏನಂತ, ಸಂವಿಧಾನದ ಪರಿಚ್ಛೇದದಲ್ಲಿ ಅಥವಾ ಅವರು ಹಾಕಿಕೊಟ್ಟಂತ ನಮ್ಮದೇ ಆದಂತ ನಿರ್ಬಂಧನೆಗಳನ್ನ ನಾವು ಚಾಚು ತಪ್ಪದೆ ಧರ್ಮ, ಜಾತಿ, ಕುಲ, ಗೋತ್ರ, ಪುರುಷ, ಮಹಿಳೆ ಎಂಬುದೇ ಎಲ್ಲರಿಗೂ ಸಮಾನವಾಗಿ ನಾವು ಈ ಅಧಿಕಾರವನ್ನ ಚಲಾಯಿಸ್ತೀವಿ ಅಂತ ಹೇಳಿ ಅಧಿಕಾರ ತಗೊಂಡಂತ ಈ ಸರ್ಕಾರಕ್ಕೆ ಇವತ್ತ ಬಸವಣ್ಣನವರ ವಚನಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂತಂದ್ರೆ ಈಗಾಗಲೇ ಸುಮಾರು 11 ವರ್ಷಗಳ ಕಾಲ ಈ ಕೇಂದ್ರ ಸರ್ಕಾರ ನಮ್ಮನ್ನ ಆಳ್ತಾ ಇದೆ. ಈ ಕೇಂದ್ರ ಸರ್ಕಾರದ ಹಿಡನ್ ಅಜೆಂಡಾ ಗುಪ್ತ ಕಾರ್ಯಸೂಚಿ ಅಂತೇಳಿ ಏನಿದಾವ ಆ ಗುಪ್ತ ಕಾರ್ಯಸೂಚಿಯಿಂದ ಹೊರಗೆ ತರಬೇಕಾಗಿದೆ. ಬಸವಣ್ಣವರು ಏನ್ ಹೇಳ್ತಾರ, ಒಲೆ ಹತ್ತಿ ಉರಿದೊಳಗೆ ನಿಲ್ಲಬಹುದಲ್ಲದೆ, ಅಂದ್ರ ಮನಿ ಒಳಗ ಒಲೆ ಇರ್ತೈತಿ, ಆ ಒಲಿ ಒಳಗ ಬೆಂಕಿ ಉರಿತಾ ಇದ್ರೆ ನಾವೆಲ್ಲರೂ ಶಾಂತವಾಗಿರ್ತೀವಿ ಮತ್ತು ಊಟನೂ ಸಿಗ್ತೈತಿ ನಮ್ಗೆ. ಅದ ನಮ್ಮ ಮನಿ ತುಂಬಾ ಬೆಂಕಿ ಆದಾಗ ಹೆಂಗ ನಾವು ಬದುಕಾಕ ಸಾಧ್ಯ ಐತಿ? ಅದಕ್ಕೆ ಸಂವಿಧಾನ ನಮಗ ಒಲೆಯನ್ನ ಬೆಂಕಿ ಆಗ್ಬೇಕೇ ವಿನಃ ಇಡೀ ಜಗತ್ತಿಗೆ ಹಚ್ಚುವಂತ ಬೆಂಕಿ ಆಗಬಾರ್ದು. ಈ ನಿರ್ಧಾರವನ್ನ ಈ ನಮ್ಮನ್ನ ಆಳುವ ಜನರು ಏನದಲ್ಲ ಈಗಾಗಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಇವತ್ತ ಅಲ್ಪಸಂಖ್ಯಾತರ ಮೇಲೆ ನಾನು ನಿಷ್ಠೂರವಾಗಿ ಖಂಡನೆಯನ್ನು ಮಾಡ್ತೀನಿ. ಯಾಕಂತಂದ್ರೆ ಒಂದೇ 2 3 ಅಲ್ಲ, ಸಾಕಷ್ಟು ಉದಾಹರಣೆಗಳನ್ನು. ಏನ್ ಅಲ್ಪಸಂಖ್ಯಾತರಂದ್ರ ಬರೀ ಮುಸಲ್ಮಾನರು ಅಲ್ಲ, ಆದ್ರೆ ಟಾರ್ಗೆಟ್ ಮಾತ್ರ ಮುಸಲ್ಮಾನರು. ಯಾಕಂದ್ರೆ ಅಲ್ಪಸಂಖ್ಯಾತರಂದ್ರೆ ಜೈನರು, ಪಾರ್ಸಿ, ಬುದ್ಧ, ಸಿಖ್, ಹಿಂದೂ, ಬಸವ ಧರ್ಮ, ಈ ರೀತಿ ನಾನಾ ಧರ್ಮಗಳ ಇಲ್ಲಿ ಭಾರತ ದೇಶನೇ ಇರುವುದು ಹಂಗ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವಂತ ಈ ದೇಶದ ಪರಿಕಲ್ಪನೆಗೆ ಇವತ್ತ ನಮ್ಮನ್ನಾಳುವ ಜನ ಏನಿದೆ, ಅಧಿಕಾರದಲ್ಲಿ ಇರುವಂತ ಗೋಸುಂಬೆ ರಾಜಕಾರಣಿಗಳಿದೆ ಏನಿದೆ, ಇವತ್ತ ಬೆಂಕಿಯನ್ನ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತಿನ ಅಲ್ಪಸಂಖ್ಯಾತರು ಇವತ್ತು ಈ ಒಂದು ಹೋರಾಟ ನೋಡಿ ನನಗೆ ಬಹಳ ಖುಷಿಯಾಗಿದೆ. ಇಲ್ಲಿ ತಿರಂಗ ಮುಖ್ಯ ಅಲ್ಲ, ಭಾರತ ದೇಶದ ಧ್ವಜದ ಮುಂದೆ ಯಾವ ಧ್ವಜನೂ ದೊಡ್ಡದಲ್ಲ ಅನ್ನೋದನ್ನ ಇವತ್ತು ನೀವೆಲ್ಲರೂ ಶಾಖಪಡಿಸಿದ್ರಿ. ಯಾಕಂತಂದ್ರೆ ನಾವೆಲ್ಲ ಏನಾಗ್ತಿದೆ ಅಂದ್ರೆ ಆವೇಶದಲ್ಲಿನೋ ಹುಚ್ಚು ಕಲ್ಪನೆಯಿಂದನೋ ನಮ್ಮ ಧರ್ಮದ ಒಂದು ಧ್ವಜ ತಂದ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಧ್ವಜ ಹುಟ್ಟಿ ನಮಗ ನಿಮ್ಗ ಬೆಂಕಿ ಹಚ್ಚುವಂತ ಪ್ರಮೇಯ ಚಾಲುವಾಗಿದೆ. ಇದರಿಂದ ನೀವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಯಾಕಂತಂದ್ರೆ ಎಷ್ಟೋ ಜನ ಈಗಾಗಲೇ ನಮಗಾದ್ರೂ ಅಂದಾರೀಗ ನಮ್ ಕಿವಿ ಬಿದ್ದಾವು, ಏನಪ್ಪ ಇವ್ರು ಮುಸಲ್ಮಾನರಿಗೆ ಹುಟ್ಟ್ಯಾರಣ ಅಂತ ಹೇಳಿ. ಮುಸಲ್ಮಾನರ ಕಾರ್ಯಕ್ರಮದಲ್ಲಿ ಇವ್ರೇನ್ ಬಹಳ ಮಾತಾಡ್ತಾರಲ್ಲ, ನಾವು ಮುಸಲ್ಮಾನರ ಪರವಾಗಿ ಅಲ್ಲ, ಮಾನವೀಯತೆಯ ಪರವಾಗಿ ನಾವು ಮಾತಾಡ್ತಾ ಇರೋದು.
ಮುಸಲ್ಮಾನರಾಗಿರ್ಲಿ, ಹಿಂದೂನೇ ಇರಲಿ, ಯಾರೇ ದೇಶ ವಿರೋಧಿ ಕಾನೂನನ್ನ ಕೈಗೆತ್ತಿಕೊಂಡಿದ್ರೆ ಅಂತವ್ರು ನಾವು ನಮಸ್ಕಾರ ಹೇಳುತ್ತಾ, ಇವತ್ತಿನ ದಿವಸ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾನೂನನ್ನ ವಾಪಸ್ ಪಡಿಬೇಕಂತ ಕೇಳಿಕೊಂಡು ನಾವು ಇಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರು ಹಾಗೂ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರೆಲ್ಲರೂ ಸೇರಿ ನಾವು ಇವತ್ತ ಹಳ್ಳಯ್ಯ ಸಮಾಜದಿಂದ ಈ ಪ್ರತಿಭಟನೆಯನ್ನು ಪ್ರಾರಂಭವನ್ನು ಮಾಡಿ ಮಿನಿ ವಿಧಾನಸೌಧವರೆಗೂ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ತಮ್ಮದೇ ಆದಂತಹ ಶೈಲಿಯಲ್ಲಿ ಸಂವಿಧಾನಿಕ ಪದಗಳನ್ನು ಬಳಸಿ ವಕ್ಫ್ ತಿದ್ದುಪಡಿ ಕಾನೂನನ್ನ ವಿರೋಧಿಸ್ತಾ ಇದ್ದೀವಿ. ನಾವು ಮೋದಿಜಿಯವರೇ ನಿಮ್ಗೆ ಇಷ್ಟ ಹೇಳ ಬಯಸ್ತೀವಿ, 11 ವರ್ಷ ಆಯ್ತು ನೀವು ಅಧಿಕಾರದಲ್ಲಿ ಬಂದು ಜನಪರ ಕಾನೂನನ್ನ ತಗೊಂಡ್ಬಂದ್ರೆ ನಾವು ಕೂಡ ನಿಮ್ಮನ್ನ ಬೆಂಬಲಿಸ್ತೀವಿ. ಏನ್ ಮಾಡಾಕತ್ತೀರಿ ಅಂತಂದ್ರೆ ನೀವು ಇವತ್ತು ಬರೀ ಅಲ್ಪಸಂಖ್ಯಾತರನ್ನ ಬೀದಿ ಮೇಲೆ ನಿಲ್ಸಿಲ್ಲ, ರೈತರನ್ನ ಬೀದಿ ಮೇಲೆ ನಿಲ್ಸಿದಿರಿ, ದೀನ ದಲಿತರನ್ನ ಬೀದಿ ಮೇಲೆ ನಿಲ್ಸಿದಿರಿ, ಪೊಲೀಸ್ ಇಲಾಖೆಯವರನ್ನ ಸಾಕಷ್ಟು ತೊಂದರೆಗಳನ್ನ ಕೊಟ್ಟು ಅವ್ರಿಗೂ ಕೂಡ ರಸ್ತೆ ಮೇಲೆ ಬರ್ತಕ್ಕಂಥ ಕೆಲಸವನ್ನ ಮಾಡಿದಿರಿ. ಸೈನ್ಯದಲ್ಲಿ ಭರ್ತಿಗಳನ್ನ ನಿಲ್ಲಿಸಿ ಅವರು ಹೋರಾಟ ಮಾಡುವಂತ ಸ್ಥಿತಿಯೆಲ್ಲ ತಗೊಂಬಂದು ನಿಲ್ಲಿಸಿದಿರಿ. ನಿಮಗೆ ಜನ ಪ್ರಶ್ನೆ ಮಾಡಬೇಕಾಗೈತಿ, ನೀವು ಯಾಕೆ ಈ ಕಾನೂನುಗಳನ್ನ ನೀವು ಜಾರಿ ಮಾಡಾಕತ್ತೀರ ಅಂತಂದ್ರ ನಿಮ್ಮ ಅಭಿವೃದ್ಧಿ ಶೂನ್ಯ ಐತಿ. ನೀವು ಚುನಾವಣೆಗಿಂತ ಮುಂಚೆ ಭಾರತ ದೇಶದ ಜನರಿಗೆ, ನೀವು ರೈತರಿಗೆ ನಿಮ್ಮ ರೈತರ ಲಾಭ ದುಗ್ನ ಮಾಡ್ತೀವಿ ಅಂತ ಹೇಳಿದ್ರಿ, ನಿರುದ್ಯೋಗ ವರ್ಷಕ್ಕೆ 2 ಕೋಟಿ ನೌಕರಿಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ, ದೀನ ದಲಿತರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತೀನಿ ಅಂತ ಹೇಳಿದ್ರಿ, ಮಹಿಳೆಯರಿಗೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿದ್ರಿ. ಇದು ಯಾವುದನ್ನು ನಿಮ್ಮ ಕೈಲೇ ಮಾಡಕ್ಕಾಗಲ್ದಕ್ಕ ಪ್ರತಿಯೊಂದು ಸಮಾಜದವರಿಗೆ ಅನ್ಯಾಯವನ್ನು ಮಾಡಿ ರಸ್ತೆ ಮೇಲೆ ನಿಲ್ಲಿಸಿದಿರಿ. ಯಾಕೆ ಭಾರತ ದೇಶ ಶಾಂತವಾಗಿದ್ರ ನಿಮ್ಮನ್ನ ನೀವು ಹೇಳಿದಂತ ಮಾತಿನ ಮೇಲೆ ನಡೀರಿ ಅಂತೇಳಿ ನಿಮ್ಗೆ ಪ್ರಶ್ನೆ ಮಾಡ್ತಿದ್ದೆ ಅಂತ ತಿಳ್ಕೊಂಡು ನೀವು ದಿನಾ ಎದ್ದು ಇಂಥ ಒಂದು ಕಾನೂನನ್ನ ತರಕ ಪ್ರಯತ್ನ ಮಾಡಾಕತ್ತೀರಿ. ಅದು ಯಾರು ಸಲುವಾಗಿ ಮಾಡಾಕತ್ತೀರಿ ಅಂತಂದ್ರ ಒಂದು ಅಂಬಾನಿ, ಒಂದು ಅದಾನಿ. ಇದರೊಳಗೆ ನಮ್ಮ ವಕ್ಫ್ ಬಹಳಷ್ಟ ಒಂದು ಸಸ್ಪೆನ್ಸ್ ಅಂತಾರಲ್ಲ, ಒಂದು ಇಂಥದ್ದು ಒಂದು ಅಡಿಗೈತಿ. ಯಾಕಂತಂದ್ರ ಬಾಂಬೆ ಒಳಗ ಮುಖೇಶ್ ಅಂಬಾನಿ ಮನಿ ವಕ್ಫ್ ಆಸ್ತಿ ಮೇಲೆ ಐತಿ. ಅದರ ಮೌಲ್ಯ ಇವತ್ತು 1500 ಕೋಟಿ ಐತಿ. 1500 ಕೋಟಿ. ನೀವು ಮುಸಲ್ಮಾನರನ್ನ ರಕ್ಷಣೆ ಕೊಡಬೇಕು, ಮುಸಲ್ಮಾನರ ಅವರು ವಿದ್ಯಾವಂತರಾಗಬೇಕಂತೇಳಿ ವಕ್ಫ್ ತಿದ್ದುಪಡಿ ಕಾನೂನನ್ನು ತಂದಿಲ್ಲ. ನಿಮ್ಮ ಉದ್ದೇಶ ಇಬ್ಬರ ಏನು ಒಂದು ಶ್ರೀಮಂತರಿದಾರ ಅವನ್ನ ಇನ್ನ ಶ್ರೀಮಂತರ ಮಾಡಕ ಈ ಕಾನೂನನ್ನ ಜಾರಿಯನ್ನ ಮಾಡಿದಿರಿ. ಅದಕ್ಕೆ ನಾವು ಎಲ್ಲ ಸಮಾಜ ವರ್ಗದವರು ನಿಮ್ಮ ಈ ನೀತಿಯನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಕತ್ತೀವಿ. ನಮ್ಮ ಬಹಳಷ್ಟು ಸಹೋದ್ಯೋಗಿಗಳು ಬೇರೆ ಸಮಾಜದವರಾದರೂ ನಾವು ಒಂದೇ ರಕ್ತದವ್ರು ಇದ್ದೀವಿ. ನಿಮ್ಗೆ ತೊಂದರೆ ಆದ್ರೆ ನಮ್ಮ ಜೊತೆ ಇರ್ತೀವಿ, ನಮ್ಗೆ ತೊಂದರೆ ಆದ್ರೆ ನೀವು ನಮ್ಮ ಜೊತೆ ಇರ್ತೀವಿ ಅಂತ ಏನು ಹೇಳ್ತಾರೆ ಅವ್ರಿಗೆಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡ ಬಿಆರ್ ದೊಡ್ಮನಿ, ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷ ಸುಭಾಷ್ ಗೋಡ್ಕೆ, ಗೈಬು ಜೈನೆ ಖಾನ್, ನಾಗಪ್ಪ ಸಂಗೊಳ್ಳಿ, ಕಾರ್ಮಿಕ ಸಂಘಟನೆ ಪಾರ್ವತಗೌಡ ಪಾಟೀಲ್, ಪಂಚಮಸಾಲಿ ಮುಖಂಡ ಪಡಿಯಪ್ಪ ಕ್ವಾರಿ ಮತ್ತು ನಿಂಗಪ್ಪ ಕರಿಗಾರ್, ಕರ್ನಾಟಕ ಪ್ರದೇಶ ಕುರುಬ ಸಂಘ ಶಶಿಕಾಂತ್ ನೆಲ್ಲೂರು, ರಾಜು ಶೆಲ್ವಡಿ, ಎಸ್ಜಿ ಚಿಕ್ಕನರಗುನ್, ಸಮುದಾಯ ಘಟಕ ರಾಮದುರ್ಗ ಹಾಗೂ ಅಂಜುಮನೆ ಇಸ್ಲಾಂ ಕಮಿಟಿ ಅಧ್ಯಕ್ಷ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.